ಸ್ನೇಹಿತರೆ ನಮಸ್ಕಾರ. ನನ್ನೆಲ್ಲ ಗಿಲ್ಲಿ ಫ್ಯಾನ್ಸ್ಗೆ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಎಲ್ರಿಗೂ ಕೂಡ. ಸ್ನೇಹಿತರೆ, ಈಗಿನ ಕಾಲ ಯಾವ ರೀತಿ ಇದೆ ಅಂದ್ರೆ, ಜನ ತಾನ್ ಗೆದ್ದಿದ್ರು ಪರವಾಗಿಲ್ಲ, ಆದ್ರೆ ಪಕ್ಕದವನ್ ಮಾತ್ರ ಸೋಲ್ಬೇಕು ಅನ್ನೋ ಕೆಲವರು ಮನಸ್ಥಿತಿನ ಬೆಳೆಸ್ಕೊಂಡಿದ್ದಾರೆ. ಇಂಥ ಸ್ವಾರ್ಥದ ಮಧ್ಯೆ ನಮ್ಮ ಕಾವ್ಯ ಹಾಗೂ ಗಿಲ್ಲಿ ನಟರಾಜ್ ಅವರ ಸ್ನೇಹ ನೋಡಿದ್ರೆ ಮನುಷ್ಯತ್ವ ಅನ್ನೋದು ಇನ್ನೂ ಜೀವಂತವಾಗಿದೆ ಅಂತ ನನಗನ್ಸುತ್ತೆ. ನೋಡಿ, ಸ್ನೇಹ ಅಂದ್ರೆ ಬರೀ ಜೊತೆಗಿರೋದಲ್ಲ, ದಾರಿ ತಪ್ಪಿದಾಗ ಸರಿಯಾದ ದಾರಿ ತೋರಿಸೋದು. ನಮ್ಮ ಕಾವ್ಯ ಹಾಗೂ ಗಿಲ್ಲಿ ಸ್ನೇಹ ನೋಡಿದ್ರೆ ನನಗೆ ಹಾಗೆ ಅನ್ಸುತ್ತೆ. ಏನ್ ಹೇಳ್ತಾರೆ ಕಾವ್ಯ ಅವರು, ನೋಡ್ ಗಿಲ್ಲಿ, ನಿನಗೆ ನಾನು ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ, ಅವರು ನಿನ್ನನ್ನ ಕೆಣ್ಕೋದಕ್ ಬಂದ್ರೆ ಅಂದ್ರೆ ಧ್ರುವಂತ್ ಅವರು ಹಾಗೂ ಅಶ್ವಿನಿ ಮೇಡಮ್ ಅವರು ನಿನ್ನೇನು ಕೆಣ್ಕೋದಕ್ ಬಂದ್ರೆ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ, ರಿಯಾಕ್ಟ್ ಮಾಡಬೇಡ, ನಿನ್ನ ಹೆಸರು ಹಾಳು ಮಾಡ್ಕೋಬೇಡ, ನೀನ್ ಯಾಕೆ ತಪ್ಪು ಮಾಡ್ತೀಯಾ ಅಂತ ಕಾವ್ಯ ಅವ್ರು ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವ್ರು ಏನ್ ಹೇಳ್ತಾರೆ, ನೋಡ್ ಕಾವು, ಸುಮ್ನೆ ಇದ್ರು ಮುಂದೆ ಬಂದು ಕುಂತ್ಕೊಂಡು ನನಗೆ ಕೋಪ ಬರೋ ತರ ಮಾಡ್ತಾರೆ ಅಂತ ನಮ್ಮ ಗಿಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಕಾವ್ಯ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬರ್ಲಿ ಬಿಡು, ಆದ್ರೆ ಆ ಕೋಪದಲ್ಲಿ ನೀನು ಏನಾದ್ರೂ ಅಂದ್ರೆ ಮತ್ತೆ ನೀನೇ ಬಯಸ್ಕೋಬೇಕಾಗುತ್ತೆ. ಈಗ ಇರೋ ಸಿಚುವೇಶನ್ ತುಂಬಾ ಕ್ರೂಷಿಯಲ್, ಅಂದ್ರೆ ಬಿಗ್ ಬಾಸ್ ಇನ್ನೇನು ಮುಗಿಯೋ ಸ್ಟೇಜ್ ಅಲ್ಲಿ ಇರೋದ್ರಿಂದ ಎಂಟರ್ಟೈನ್ಮೆಂಟ್ ಇರ್ಲಿ, ಆದ್ರೆ ಡಿಸಿಷನ್ ಕರೆಕ್ಟ್ ಆಗಿರ್ಲಿ ಅಷ್ಟೇ ಹೇಳೋದು ನಾನು ನಿನ್ಗೆ ಅಂತ ಕಾವ್ಯ ಅವ್ರು ಹೇಳ್ತಾರೆ. ನನಗೆ ಗೊತ್ತಿದೆ ಕಣೋ, ಈ ಮನೆಯಲ್ಲಿ ನೀನೊಬ್ಳೆ ನನಗೆ ನಿಜವಾದ ಫೀಲಿಂಗ್ಸ್ ಇಟ್ಕೊಂಡು ಮಾತಾಡೋದು ಅಂತ ಗಿಲ್ಲಿಯವರು ಕಾವ್ಯಾಗೆ ಹೇಳ್ತಾರೆ. ಅದಕ್ಕೆ ಕಾವ್ಯ ಅವ್ರು ಹೇಳ್ತಾರೆ, ಅದಕ್ಕೆ ತಾನೇ ಹೇಳೋದು, ನೀನು ಇನ್ನೂ ಚೆನ್ನಾಗಿ ಆಡ್ಬೇಕು, ಫೈನಲ್ ವರ್ಗೂ ಇರಬೇಕು ಅನ್ನೋದೇ ನನ್ನ ಆಸೆ ಅಂತ ಅವ್ರು ಹೇಳ್ತಾರೆ. ನೀನ್ ತಪ್ಪು ಮಾಡಿದಾಗ ಬಯ್ಯೋ ಅಧಿಕಾರ ನನಗಿದೆ ಅಲ್ವಾ ಅಂತ ಕಾವ್ಯ ಅವರು ಗಿಲ್ಲಿಗೆ ಹೇಳ್ತಾರೆ. ಇವರಿಬ್ರು ಜೊತೆಯಾಗಿ ಮನೆಗೆ ಒಳಗಡೆ ಎಂಟ್ರಿ ಕೊಟ್ರು. ಗಿಲ್ಲಿ ಕಾವ್ಯಾಳಿಗಾಗಿ ತನ್ನ ಲೆಟರ್ ತ್ಯಾಗ ಮಾಡಿದ್ದು ಇದೆಲ್ಲ ನೋಡಿದ್ರೆ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ನೈಜ ಸ್ನೇಹ, ನ್ಯಾಚುರಲ್ ಫ್ರೆಂಡ್ಶಿಪ್ ಅನ್ನೋದು ಇನ್ನೂ ಜೀವಂತವಾಗಿದೆ. ಏನೇ ಜಗಳ ಆದ್ರೂ ಈ ಪರ್ಸನಾಲಿಟಿ ಕ್ವೀನ್ ಮತ್ತೆ ಗಿಲ್ಲಿ ಬಾಂಡಿಂಗ್ ಮಾತ್ರ ಸೂಪರ್ ಗುರು. ನೋಡಿದ್ರ, ಒಬ್ರು ಸೋತ್ರು ಪರವಾಗಿಲ್ಲ, ತನ್ನ ಗೆಳೆಯ ಗೆಲ್ಬೇಕು ಅಂತ ಬಯಸೋ ಈ ದೊಡ್ಡ ಗುಣ ಇದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಗಿಲ್ಲಿಗೆ ಕಾವ್ಯ ತೋರಿಸೋ ಸಪೋರ್ಟು ಮತ್ತೆ ಗಿಲ್ಲಿ ಕಾವ್ಯಾಳಿಗಾಗಿ ನಿಲ್ಲೋ ರೀತಿ, ಇದು ನಿಜವಾದ ಸ್ನೇಹಕ್ಕೆ ಸಾಕ್ಷಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಕೊನೆಯ ಮಾತು ಏನು ಅಂದ್ರೆ, ಸ್ನೇಹ ಅಂದ್ರೆ ಬರೀ ಜೊತೆಗಿರೋದಲ್ಲ, ಒಬ್ಬರ ಹೇಳಿಕೆಯನ್ನ ನೋಡಿ ಸಂಭ್ರಮಿಸೋದು. ಕಾವ್ಯ ಮತ್ತೆ ಗಿಲ್ಲಿಯ ಈ ಬಾಂಡಿಂಗ್ ಯಾವತ್ತೂ ಹೀಗೆ ಇರ್ಲಿ, ಇಂಥ ಸ್ನೇಹ ಪ್ರತಿಯೊಬ್ಬರಿಗೂ ಸಿಗ್ಲಿ, ನಮಗೂ ಸಿಗ್ಲಿ, ನಿಮಗೂ ಸಿಗ್ಲಿ ಅಂತ ಹೇಳ್ತಾ, ಎಲ್ಲ ಫಾಲೋವರ್ಸ್, ಗಿಲ್ಲಿಗೆ ಸಪೋರ್ಟ್ ಮಾಡೋರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ನಿಮ್ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡೋಣ. ಒನ್ಸ್ ಅಗೇನ್ ವಿಶ್ ಯು ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ಜೈ ಗಿಲ್ಲಿ.